ಬೀಸುವ ಗಾಳಿಗೆ ಸಿಕ್ಕ ಗಾಳಿಪಟದಂತಾಗಿದೆ ರಾಮನ ಹೃದಯದ ಪಾಡು. ಅವನ ಮಾವನ ಮಗಳ ಒಕ್ಕಣ್ಣು ದೃಷ್ಟಿ ಸಂಪೂರ್ಣ ಓಡುತ್ತಿರುವ ಜಾನುವಾರುಗಳ ಮೇಲಾದರೆ ರಾಮನ ದೃಷ್ಟಿ ಅವಳ ಮೇಲೆ. ತಾವೇ ಹಾರಿ ಹೋಗುವಂತಹ ಗಾಳಿಗೆ ಸಿಲುಕಿದ ಇಬ್ಬರು ಮನೆದಾರಿ ಹಿಡಿದಿದ್ದರೆ ಒಳಿತೇನು. ವಾಯುವಿನ ಆರ್ಭಟಕ್ಕೆ ಎದ್ದು ಬರುವ ಹುಡಿಮಣ್ಣು ಕಣ್ಣಿಗೆ ಹಿಂಸೆ ಮಾಡಬಹುದೆಂದು ರಾಮ ಮಣ್ಣು ಎಂದವಳು ಅವನೆದೆಗೆ ಮುಖವೊತ್ತಿ ಬಿಟ್ಟಳು. ಪರದಾಡುತ್ತಿದ್ದ ರಾಮನ ಕತೆ ದೇವರೇ ಬಲ್ಲ. ತಲೆಯಿಂದ ಎತ್ತರಕ್ಕೆ ಹಾರುವ ಅವಳ ಸೀರೆ ಸೆರಗನ್ನು ಅವಳ ಕೋಲಿನಂತಹ ಸೊಂಟಕ್ಕೆ ಸಿಕ್ಕಿಸಿದ ರಾಮ ಧೂಳಿಗೆ ಬೆನ್ನೊಡ್ಡಿ ಅವಳಿಗೆ ಆಶ್ರಿತನಾದ. ಅವನ ಸ್ಪರ್ಶವನ್ನು ಗಮನಿಸಿದ ಹುಡುಗಿ, ರಾಮ, ಮನೆ ಕಡೆ ಹೋಗೋಣ, ಮಳೆ ಬರಬಹುದು, ದೂರ ಸರಿಯದೆ ನುಡಿದಳು. ಧೂಳಿನ ಚಿಂತೆಯಷ್ಟೇ ತಲೆಯೊಳಗೆ. ನಿಮ್ಮವನ, ಈ ಪಾಟಿ ಗಾಳಿ ಬೀಸಿದ್ರೆ ಮೋಡ ಚದರಿಕೆಂದು ಹೋಗತಿ, ಮಳೆಗಿಳಿ ಬರಂಗಿಲ್ಲ. ಬಂತಂದ್ರೆ ನಮ್ಮ ಜೋಳದ ಗತಿ ಏನಾಗಬೇಕು. ದೂರದಲ್ಲಿ ಕಾಣುವ ತಮ್ಮ ಹೊಲವನ್ನು ನೋಡುತ್ತಾ ಯೋಚನೆ ತೋರಿದ ರಾಮನ ಮಾತು ಕೇಳಿ ಶಾಂತಿಗೆ ಆಶ್ಚರ್ಯ. ಬಹುಶಃ ಇದು ಮೊದಲ ಬಾರಿಯೇನೋ ಆತ ಸ್ವಂತ ಹೊಲದ ಚಿಂತೆ ಮಾಡಿರುವುದು, ಬೆಳೆಯ ಚಿಂತೆ ಮಾಡಿರುವುದು. ಆಯ್ತು ಬಾ, ಮನೆಗೆ ಹೋಗೋಣ. ತುಸು ದೂರ ಸರಿದು ನಿಂತಳು. ಈ ಗಾಳಿಗೆ ಎಲ್ಲಿ ಹೋಗಿ ಮನೆಗೆ, ಸುಮ್ಮನಿಂದ್ರ ಗದರಿದ್ದ ರಾಮ. ಮತ್ತೆ ರಸ್ತೆಯಲ್ಲಿ ನಿಂತು ಏನು ಮಾಡೋದು? ಮರಗಿಡ ತಲೆ ಮೇಲೆ ಬಿದ್ದರೆ ಒಡೆದ ತಲೆ 2 ಭಾಗ ಆಗುತ್ತೆ ಅಷ್ಟೇ. ನಡಿ ಮನೆಗೆ, ರಾಶಿ ಕೆಲಸ ಬಿದ್ದಿರುತ್ತೆ. ಉಲ್ಟ ಜವಾಬು ಕೊಟ್ಟಾಗ ಕಣ್ಣರಳಿಸಿದ ರಾಮ. ಸಮಯ ಉರುಳಿದಾಗ ಗಾಳಿಯ ವೇಗ ನಿಯಂತ್ರಣಕ್ಕೆ ಬಂದಿತ್ತು. ರಾಮ ಹೇಳಿದಂತೆ ಮೋಡ ಚದುರಿ ಹೋಗಿತ್ತು. ಮಳೆ ಬರುವ ಸೂಚನೆ ಇಲ್ಲದಿದ್ದರೂ ವಾತಾವರಣ ತಿಳಿಗೊಂಡಾಗ ಅದೊಂಥರ ಹಿತ. ಸುಮ್ಮನೆ ನಿಂತ ಜೋಡಿ ಸುತ್ತಲೂ ಕಣ್ಣಾಡಿಸುತ್ತಿತ್ತು. ಎದೆ ಎತ್ತರಕ್ಕೆ ಬೆಳೆದಿರುವ ಬೆಳೆಗಳು ಬೀಸಿದ ಗಾಳಿಯ ಹೊಡೆತಕ್ಕೆ ಒಂದೆಡೆ ವಾಲಿದ್ದವು. ಹಸಿರೇ ತುಂಬಿದ ನಾಡು ಎಂಬಷ್ಟು ಚಂದವಾದ ಪ್ರದೇಶವದು. ಲೇ ಶಾಂತಿ, ನಿನ್ನ ಶಾಲಿ ಸೂಟಿ ಯಾವ ಶುರುವಾಕತಿ ಎಂದಿದ್ದ ರಾಮ ಎತ್ತಲೋ ನೋಡುತ್ತಾ. ಯಾಕೆ? ಕುತೂಹಲದಲ್ಲಿ ಕೇಳಿದಳು. ಏನಿಲ್ಲ, ನಮ್ಮ ಹೊಲದಾಗ ಕಳೆ ತೆಗೆಯಕ್ಕೆ ಜನ ಇಲ್ಲವಾ, ಅದಕ್ಕೆ. ನಕ್ಕು ಬಿಟ್ಟ ರಾಮನ ಮಾತಿಗೆ ಉರಿದು ಹೋದಳು ಶಾಂತಿ. ಕೈ ಮುಷ್ಟಿ ಬಿಗಿ ಮಾಡಿ ಸೊಂಟದ ಮೇಲೆ ಕೂರಿಸುತ್ತಲೇ ತಿಳಿಯಿತು ಶಾಂತಿಯಲ್ಲಿ ಅಶಾಂತಿ ಬಂದು ನೆಲೆಸಿದೆ ಎಂದು. ಸುಮ್ಮನೆ ನಕಲಿ ಮಾಡೇನಿ, ಹೋಗಲಿ ಬಿಡ್ಲಿ, ಅದು ಯಾಕೆ ಹಂಗೆ ಉಸಿರು ಬಿಡ್ತಿ ಎಂದವನು ಪೆಚ್ಚು ಪೆಚ್ಚಾಗಿ ನಕ್ಕಿದ್ದ. ಅವಳಿನ್ನು ಗುರ್ರ್ ಎನ್ನುತ್ತಿದ್ದಳು. ಮಾವನ ಮಗಳ, ಅಲ್ಲಿ ಕಾಣ್ತತಲ್ಲ ಹೊಲ್ದಾಗಿರೋ ದೇವ್ರ ಕಟ್ಟಿ, ಅಲ್ಲಿ ನಂದು ನಿಂದು ಹಳೆ ಕತಿ ಐತಿ, ನಿಂಗೇನ್ರ ದ್ಯಾಸ ಐತೆ? ತೋರು ಬೆರಳಲ್ಲಿ ದೂರದಿ ಕಾಣುವ ಪುಟ್ಟ ಗುಡಿ ತೋರಿಸಿ ಕೇಳಿದ ರಾಮನ ಮಾತಿಗೆ ಹುಬ್ಬು ಕೂಡಿಸಿದ ಶಾಂತಿ ಕೋಪ ಮರೆತಳು. ಅವನ ಸನಿಹ ಬಂದು ಅವನ ಕೈ ನೇರಕ್ಕೆ ನೋಡಿದ ಶಾಂತಿಗೆ ಗುಡಿ ಕಾಣಿಸಿದರೂ ವಿಷಯ ಅರ್ಥವಾಗಲಿಲ್ಲ. ದ್ಯಾಸಾಗಿಲ್ಲ, ನಾನು ಹೇಳ್ತೇನೆ ಬಿಡು. ನಾವು ಸಣ್ಣರಿದ್ದಾಗ ಅಲ್ಲಿ ಆಟ ಆಡಕ್ಕೆ ಹೋಗಿದ್ವಿ. ಏನೋ ಗೊತ್ತಿಲ್ಲದ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿನಿ ಅಂತ ನಿಮ್ಮಪ್ಪ, ಅಂದ್ರೆ ನಮ್ಮ ಮಾವ, ನಿನ್ನ ಎಳ್ಕೊಂಡು ಹೋದ. ಅವತ್ತು ಅನ್ಕೊಂಡಿದ್ದೆ ನಿಮ್ಮ ಅಪ್ಪನ ಸೊಂಟ ಮುರಿಯೋಣ ಅಂತ. ಆದ್ರೆ ಸಣ್ಣವಿದ್ದೆ, ಅದಕ್ಕೆ ಆಗಿಲ್ಲ ನೋಡ. ಬ್ಯಾಡಂತ ಎಳ್ಕೊಂಡು ಹೋಗಿ ಸೊಣಕ್ಲಿನ ಹೊಳ್ಳಿ ತಂದು ಮತ್ತು ನನಗೆ ಕಟ್ತಾರಂತ ನಮ್ಮ ಅವನಣೆಗೂ ಗೊತ್ತಿರಲಿಲ್ಲವ. ಅವಳನ್ನು ರೇಗಿಸಿದನೋ ಬಾಲ್ಯ ನೆನಪಿಸಿದನೋ ತಿಳಿಯದು. ಶಾಂತಿ ಮಾತ್ರ ಮೌನಿಯಾದಳು. ಅವಳು ಉತ್ತರಿಸದ ಮೇಲೆ ಅವನಿಗೂ ಮಾತು ಸಾಕೆನಿಸಿತು. ಸರಿ ನಡಿ, ಮನೆಗೆ ಹೋಗೋಣ ಎಂದವನು ಗಾಡಿ ಏರಿದ. ಹಿಂದೆ ಕುಳಿತ ಶಾಂತಿ ಅವನ ಮಾತನ್ನೇ ಮೆಲುಕು ಹಾಕುತ್ತಿದ್ದಳು. ಇವನು ಯಾವುದನ್ನೂ ಮರೆತಿಲ್ಲ. ಹಿಂದೆ ಇದೇ ವಿಷಯಕ್ಕೆ ನನ್ನನ್ನು ದ್ವೇಷಿಸುತ್ತಿದ್ದವನು ಇಂದು ಅದನ್ನೇ ತಮಾಷೆ ಮಾಡುತ್ತಿದ್ದಾನೆ. ಅಂದರೆ ರಾಮ ಬದಲಾಗುತ್ತಿರುವನೇ? ಈ ದಿಢೀರ್ ಬದಲಾವಣೆಗೆ ಕಾರಣ ತಿಳಿದಿಲ್ಲ ಅವಳಿಗೆ. ಸಾಗುವ ಯೋಚನೆಯ ಮೂಲ. ತುಸು ದೂರ ಸಾಗಿ ಬಂದಾಗ ಅವರಿಗೆ ಎದುರಾಯಿತು ಪ್ರಮೋದ್ ಹಾಗೂ ಕಮಲಿ. ಗಾಡಿಯಲ್ಲಿ ಅದೆಲ್ಲಿಗೋ ಹೊರಟಂತಿದ್ದ ಜೋಡಿ ಇವರನ್ನು ಸಹ ನೋಡಿತ್ತು. ತಕ್ಷಣ ಗಾಡಿ ನಿಲ್ಲಿಸಿದ ಪ್ರಮೋದ್. ಅದರಂತೆ ರಾಮ ಕೂಡ ಬ್ರೇಕ್ ಒತ್ತಿದ. ಏನು ಮೇಡಮ್, ಇನ್ನೂ ಮನೆಗೆ ಹೋಗಿಲ್ವಾ? ನಾನು ಬಿಡ್ತೀನಿ ಅಂದರೆ ರಾಮ ಬರ್ತಾನೆ ಅಂದ್ರಿ. ಇವರು ಕೂಡ ನಾ ಹೊರಟಾಗಲೇ ಬಂದಿದ್ರಲ್ಲ, ಮತ್ತೆ ತಡ? ಸಹಜ ಪ್ರಶ್ನೆ ಕೇಳಿದ ಪ್ರಮೋದ್. ಅತ್ತ ರಾಮನಿಗೆ ಆಶ್ಚರ್ಯ. ಸೊಣಕ್ಲಿಗೆ ಹೆಂಗೆ ಗೊತ್ತಾಯ್ತು ನಾ ಬರ್ತೀನಿ ಅಂತ? ಇಲ್ಲ ಸರ್, ಗಾಳಿ ಹೆಚ್ಚಿತ್ತಲ್ಲ, ಅದಕ್ಕೆ ಒಂದು ಕಡೆ ನಿಂತಿದ್ವಿ ಅಷ್ಟೇ. ನೀವು ದೂರ ಹೋಗ್ತಿರೋದು? ಪ್ರಶ್ನಿಸಿದಳು ಶಾಂತಿ. ಇಲ್ಲೇ ದೇವಸ್ಥಾನಕ್ಕೆ, ಅಮ್ಮ ಹೋಗಿ ಬರೋಕೆ ಹೇಳಿದ್ದಾರೆ. ಅವರಿಬ್ಬರೂ ಮಾತನಾಡುತ್ತಿದ್ದರು. ರಾಮ ಸೈಲೆಂಟಾಗಿ ಕುಳಿತಿದ್ದರೆ ಕಮಲಿ ಶಾಂತಿಯನ್ನು ತಿನ್ನುವಂತೆ ಗುರಾಯಿಸುತ್ತಿದ್ದಳು. ಕಮಲಿಯ ಆ ಕಣ್ಣೋಟವನ್ನು ಶಾಂತಿ ನೋಡಿದಳೋ ಬಿಟ್ಟಳೋ ಗೊತ್ತಿಲ್ಲ. ರಾಮ ಸರಿಯಾಗಿ ನೋಡಿದ್ದ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದು ಅವನ ಜಾಯಮಾನವಲ್ಲವೇ? ಮತ್ತ ಏನ್ರಿ ಮಾಸ್ತರ, ಎಲ್ಲ ಆತೇನ್ರಿ? ಅದ್ಯಾವ ಅರ್ಥದಲ್ಲಿ ಕೇಳಿದನೋ ರಾಮನೇ ಬಲ್ಲ. ದೊಡ್ಡ ಕಣ್ಣು ಬಿಟ್ಟ ಶಾಂತಿ ತಕ್ಷಣ ನೋಟ ತಗ್ಗಿಸಿದರೆ ಕಮಲಿ ಪೂರ್ತಿಯಾಗಿ ಮುಜುಗರಕ್ಕೊಳಗಾದಳು. ಹ್ಞೂ, ಎಲ್ಲ ಆಯಿತು ಉತ್ತರಿಸಿದ ಪ್ರಮೋದ್ ನಕ್ಕು ಬಿಟ್ಟ. ಎಲ್ಲವ ಒಳ್ಳೇದು ಮಾಡಲಿ, ನೀವು ಹೋಗಿ ಬರ್ರಿ, ಹೊತ್ತಾಕೈತೆ, ನಾವು ಮನೆ ಕಡೆ ಹೋಗವಿ ಎಂದವನು ಗಾಡಿ ಸ್ಟಾರ್ಟ್ ಮಾಡಿದ.
ಪ್ರಶ್ನೆ ನೆನೆದು ಇನ್ನೂ ನಗುತ್ತಿದ್ದ ಪ್ರಮೋದ್ ಸರಿ ಎಂಬಂತೆ ತಲೆಯಾಡಿಸಿದ. ಲೇ ರಾಮ, ಊರಾಗ ಹೋರಿ ಬಿಡಕತ್ತಿರಬಾರ್ಲೆ, ಮಸ್ತ್ ಇರ್ತತಿ. ಮನೆ ಸೇರಿ ಅರ್ಧ ಗಂಟೆಯೂ ಸರಿದಿರಲಿಲ್ಲ. ಬಂದಿತ್ತೊಂದು ಗೆಳೆಯನ ಕರೆಯೋಲೆ. ಅತ್ತಿತ್ತ ನೋಡಿದ ರಾಮ ತಂದೆ ಕಣ್ಣಿಗೆ ಮಣ್ಣೆರಚಬೇಕಲ್ಲ. ಯಾರೂ ಇಲ್ಲದಿರುವುದು ಖಚಿತಪಡಿಸಿಕೊಂಡು ಕಳ್ಳ ಹೆಜ್ಜೆ ಇಡುತ್ತಾ ಗೆಳೆಯನ ಬಳಿ ಬಂದವನು, ಲೇ ಶಾಣ್ಯ, ಹೋರಿ ರಾತ್ರಿ ಹೊತ್ತು ಬಿಡ್ತಾರನ್ಲೇ, ಸುಳ್ಳ್ಯಾಕೆ ಹೇಳ್ತಿಲ್ಲಿ? ಗುಟ್ಟು ಹೇಳುವಂತೆ ಪಿಸುಗುಟ್ಟಿದ ಅನುಮಾನದಲ್ಲಿ. ಅದೇನಿಲ್ಲಪ್ಪ, ಪಕ್ಕದ ಓಣ್ಯಾಗ ದೇವ್ರು ಕುಂದರ್ಸ್ಯಾರ, ಭರ್ಜರಿ ಊಟ ಐತಿ, ಉಣ್ಣಾಕ ಹೋಗನ್ ಬಾರು. ಕೂಳು ಕಾಣದವನಂತೆ ವರ್ತಿಸುವವನ ಮಾತು ರಾಮನ ಉತ್ಸಾಹವನ್ನು ಜರ್ರನೆ ಇಳಿಸಿತ್ತು. ಅಯ್ಯ ಬೋಸ್ರಿ ಮಗನ, ಹುಟ್ಟಿದ ಮ್ಯಾಲ ಉಂಡೇ ಇಲ್ಲ ನಂಗೆ ಆಡ್ತೀಯಲ್ಲೇ, ಹೋಗಿ ತಿಂದು ಬಾ, ನಾನು ಹೆಂಡ್ತಿ ಮಾಡಿ ತಿಂತಾನೆ. ಒಂದು ಕಾಲೆತ್ತಿ ಪಂಚೆ ಕಟ್ಟಿಕೊಂಡು ಮನೆ ಕಡೆ ಬಂದವನಿಗೆ ಎದುರಾದಳು ಶಾಂತಿ. ಕೈಯಲ್ಲಿ ರುಬ್ಬಬೇಕಾಗಿರುವ ಮಸಾಲೆ ತಟ್ಟೆ. ನೋಟ ಮಾತ್ರ ರಾಮನ ಗೆಳೆಯನ ಕಡೆಗೆ. ಏ ಅಕ್ಕ, ನಾನೇನು ಅಂದಲ್ಲವ, ಅವನ ಅಡ್ಡಾಡಕ್ಕೆ ಹೋಗನ್ ಬಾ ಅಂತ ಕರೆಯಕತ್ತಿದ್ದ, ನಾನಾ ಬ್ಯಾಡ ಅಂತ ತಡ್ದನಿ. ಸುಳ್ಳು ಪೋಣಿಸಿ ಕಾಲ್ಕಿತ್ತ. ಇರು ಮಾವ ಬರಲಿ ಎಂದಿನ ಬೆದರಿಕೆ ಒಡ್ಡಿ ಹೊರಟ ಶಾಂತಿ ಮಸಾಲೆ ರುಬ್ಬಲು ದುಂಡಿ ತೊಳೆಯುತ್ತಿದ್ದಳು. ಇನ್ನೇನು ಶಾಂತಿಯೊಂದಿಗೆ ಕಾದಾಟಕ್ಕೆ ನಿಲ್ಲಬೇಕವನು. ಮನೆ ಕಡೆ ಬರುತ್ತಿದ್ದ ತಂದೆಯ ಕಂಡು ಬಾಲ ಮುದುರಿಕೊಂಡ. ಲೇ ರಾಮ, ಆ ಹೊರಿನ ಕಟ್ಟ್ಯಾಕ. ಹಂಗೆ ಮುಂದಿನ ವಾರಕ್ಕೆ ಪಂಚಮಿ ಹಬ್ಬ ಐತಿ. ನಾಳೆ ಮುಂಜಾನೆ ಹೋಗಿ ಸಾಮಾನು ತಂದಾಕ ಮನೆಗೆ. ನನ್ನ ಸೊಸಿದ ಮದುವೆ ಆದ್ಮೇಲೆ ಬಂದಿರೋ ಮೊದಲಿನ ಹಬ್ಬ ಐತಿದು. ಮಸಾಲೆ ರುಬ್ಬುತ್ತಿರುವ ಸೊಸೆ ಕಡೆ ಹೆಮ್ಮೆ ನೋಟ ಬೀರಿ ಒಳ ನಡೆದರು ನಾಗಪ್ಪ. ಮಾವ, 2 ನಿಮಿಷ ಬಂದೆ, ಚಾ ಮಾಡ್ತೀನಿ. ಅಲ್ಲಿಂದಲೇ ಕೂಗಿದಳು ಶಾಂತಿ. ಅಂಗಳಕ್ಕೆ ಬಂದು ನಿಂತಿದ್ದ ಹೋರಿಯ ಮೂಗುದಾರ ಹಿಡಿದ ರಾಮ, ಆಕಿದು ಫಸ್ಟ್ ಹಬ್ಬ ಆದ್ರೆ ನಂದೇನು 4-5 ಆಗ್ಯವನು? ನಂದು ಫಸ್ಟ್ ಹಬ್ಬ ಐತಿ. ಇವನೇನ್ರ ನಾನು ಹುಡ್ಸಿದ್ನ ಇಲ್ಲ ಯಾರ ಹತ್ರ ದುಡ್ಡು ಕೊಟ್ಟು ತಗೊಂಬಂದದ್ನ? ಹಗಲು ಮುಗಲು ಬರೀ ಸೊಸಿ ಅಂತಾನಲ್ಲ. ಎಂದಿನಂತೆ ಮನದಲ್ಲಿ ತಂದೆಗೆ ಸಹಸ್ರ ನಾಮಾರ್ಚನೆ ನಡೆಸುತ್ತಾ ಕೊಟ್ಟಿಗೆ ತಲುಪಿದಾಗ ಗರ್ಭಿಣಿ ಹಸುರಂಗಿ ಅದೇಕೋ ಒದ್ದಾಡುತ್ತಿದ್ದಳು. ಮೊದಮೊದಲು ಹಸಿವಿರಬೇಕು ಎಂದುಕೊಂಡ ರಾಮ ಹಿಡಿದು ತಂದ ಹೋರಿಯನ್ನು ಕಟ್ಟುವ ಜಾಗದಲ್ಲಿ ಕಟ್ಟಿ ರಂಗಿಯ ಸನಿಹ ಬಂದಾಗ ತಿಳಿಯಿತು ಅವಳಿಗಿರುವುದು ಹೆರಿಗೆ ನೋವೆಂದು. ಯಪ್ಪಾ, ಅಲ್ಲಿಂದಲೇ ಜೋರಾಗಿ ಕೂಗಿದ. ರುಬ್ಬಿದ ಖಾರ ತೆಗೆದುಕೊಂಡು ಒಳಬರುತ್ತಿದ್ದ ಶಾಂತಿಗೂ ಅವನ ಕೂಗು ಕೇಳಿ ಆಶ್ಚರ್ಯ. ಏನಾತ್ಲೇ ಎನ್ನುತ್ತಾ ಎದ್ದು ಹೋದ ನಾಗಪ್ಪನ ಹಿಂದೆ ಮನೆಯ ಹೆಂಗಸರೆಲ್ಲ ನಡೆದಿದ್ದರು. ರಂಗಿ ಇಳ್ಯಕತ್ತಂಗೆ ಕಾಣ್ತತಿ, ಮೈಲಪ್ಪಜನ ಕರಿ ಹೋಗು, ಇಲ್ಲಾಂದ್ರೆ ಕಷ್ಟಕತಿ ಎನ್ನುತ್ತಲೇ ಸಂತಸಗೊಂಡ ನಾಗಪ್ಪ ಕೊಟ್ಟಿಗೆ ಒಳಗೋಡಿದರು. ಶಾಂತಿ ಅಜ್ಜನನ್ನು ಕರೆದು ಬರುತ್ತೇನೆಂದು ಹೋಗುತ್ತಿರುವಾಗ ಅವಳನ್ನು ತಡೆದು ನಿಲ್ಲಿಸಿದ ಸುಚಿತ್ರ, ನೀನು ಈಗ ಊರು ಮೆರೆಯದ ಸಾಕು, ನಾನು ಹೊಕ್ಕೀನಿ, ನಡಿ, ನೀ ಅಡುಗೆ ಮಾಡು ಎಂದು ಗದರಿದ್ದಳು. ಬೇಸರವಾದರೂ ತೋರಿಸಿಕೊಳ್ಳದ ಶಾಂತಿಗೆ ಕರು ನೋಡುವ ಕಾತುರ. ಸತತ 1 ಗಂಟೆಯ ಕಾಲ ನೋವು ಅನುಭವಿಸಿದ ರಂಗಿ ಕೊನೆಗೂ ತನ್ನ ಒಡಲೊಳಗಿನ ಜೀವವನ್ನು ಭೂಮಿಗೆ ಬಿಟ್ಟಳು. ಅವಸರದಲ್ಲಿ ಅಡುಗೆ ಮುಗಿಸಿ ಬಂದು ಕರುವಿನ ಆಗಮನಕ್ಕಾಗಿ ಕಾಯುತ್ತಿದ್ದ ಶಾಂತಿ ಮೈಲಪ್ಪಜ್ಜ ಹೊರಬರುತ್ತಲೇ ಕೊಟ್ಟಿಗೆ ಕಡೆಗೆ ಓಡಿದಳು. ನಾಗಪ್ಪ ಕೊಟ್ಟಿಗೆ ಸ್ವಚ್ಛಗೊಳಿಸುತ್ತಿದ್ದರೆ ರಾಮ ಮುದ್ದಾದ ಬಿಳಿ ಕರುವನ್ನು ಬಳಸಿ ಹಿಡಿದು ಅದರ ಕಾಲುಗುರು ಬಿಡಿಸುತ್ತಿದ್ದ. ಎತ್ತಿಕೊಳ್ಳುವ ಆಸೆ ಅವಳಿಗೆ. ಹಿಂದೆ ಬಂದ ಹೆಂಗಸರು ಅವಳನ್ನು ಸರಿಸಿ ಒಳ ಹೊಕ್ಕಿದ್ದರಿಂದ ಅವಕಾಶ ಸಿಗಲಿಲ್ಲ. ಮಾವ, ಹೊಸ ಅತಿಥಿ ಬಂದಿದೆಯಲ್ವಾ, ಹುಗ್ಗಿ ಮಾಡ್ತೀನಿ ಎಂದಳು ಶಾಂತಿ ಖುಷಿಯಲ್ಲಿ. ಮಾಡವ, ರಂಗಿ ಮಗು ಬಂದದ್ಕೆ ಇಷ್ಟೊಂದು ಖುಷಿ ಪಡಕತ್ತೀನಿ. ಮುಂದ್ಲ ವರ್ಷಕ್ಕೆ ನಿಂಗೂ ಇಂಥದ್ದು ಹೆಣ್ಣಾಗಲಿ ಅಂತ ಆ ರಂಗಿ ಮನ್ಸಾರ ಹಾರೈಸ್ತಾಳೆ, ಮಾಡೋಗು. ಮಾಡಿಬಿಟ್ಟರು ಮಾವ ಆಶೀರ್ವಾದ. ಬೆಚ್ಚಿ ಬಿದ್ದ ಶಾಂತಿ ರಾಮನ ಮುಖ ನೋಡಿದಳು. ಕರುವನ್ನು ಕೈಲಿಡಿದು ಅವಳನ್ನೇ ದಿಟ್ಟಿಸುತ್ತಿದ್ದ ರಾಮ ಆ ಕರುವನ್ನು ಅವಳ ಕೈಗಿಡುತ್ತಾ, ಮಾವನ ಮಗಳ, ರಂಗಿದಾತು, ನಂದು ನಿಂದು ಯಾವಾಗ ಕಿವಿಯಲ್ಲಿ ಪಿಸುಗುಟ್ಟಿದ. ತೀರಾ ಮುಜುಗರಕ್ಕೊಳಗಾದ ಶಾಂತಿ ಅರೆಕ್ಷಣ ಕರುವನ್ನು ಮುದ್ದಿಸಿ ಒಳಗೋಡಿಬಿಟ್ಟಳು. ಮಾವ ಏನೋ ತಿಳಿದೇ ಹೇಳಿದ್ರು, ಈ ರಾಮನಿಗೇನಾಗಿದೆ? ನನ್ನ ಕಂಡ್ರೆ ಸಗಣಿ ತುಳ್ದಂಗೆ ಆಡ್ತಾನೆ, ಮತ್ತಿದೆಲ್ಲ ಯಾಕೆ ಮಾತಾಡಬೇಕು? ರೇಗ್ಸೋಕೊಂದು ಇತಿಮಿತಿ ಬೇಡವಾ? ರಾಮ, ಇವತ್ತು ಬಾ, ರಾತ್ರಿ ಹಿಡಿದು ದೆವ್ವ ಬಿಡಿಸಿ ಹೋಗುವಂತ ಮಾಡ್ತೀನಿ. ಬುಸುಗುಡುವ ಶಾಂತಿ ಹುಗ್ಗಿ ಮಾಡಲು ಒಡೆಯುತ್ತಿರುವ ಬೆಲ್ಲದ ಮೇಲೆ ರಾಮನ ಕೋಪ ತೋರಿಸುತ್ತಿದ್ದಳು. ಕರುವಿನೊಂದಿಗೆ ಕೊಟ್ಟಿಗೆಯಲ್ಲಿ ದಿನ ಕಳೆಯುವ ಕೆಲಸ ನಾಗಪ್ಪ ವಹಿಸಿಕೊಂಡರು. ಮಾಡಿದ ಸಿಹಿಯೊಂದಿಗೆ ರಂಗಿಗಾಗಿ ಎಡೆಯಿಟ್ಟ ಶಾಂತಿ ನಂತರ ಎಲ್ಲರಿಗೂ ಬಡಿಸಿದಳು. ಊಟ ಮುಗಿಸಿ ಅವಳು ಪಾತ್ರೆ ತೊಳೆಯಲು ಹೊರಬಂದಾಗ ಮಾತಿಗೆ ಸಿಕ್ಕ ತಂದೆ ತಾಯಿ ಬಳಿ, ಅಮ್ಮ, ಅಪ್ಪ, ನಮ್ಮ ಮನೆಗೆ ಹೊಸ ಅತಿಥಿ ಬಂದ್ಲು. ರಂಗಿಗೆ ಹೆಣ್ಕರು ಎಷ್ಟು ಮುದ್ದಾಗಿದೆ ಗೊತ್ತಾ? ನಾನು ತುಳಸಿ ಅಂತ ಹೆಸರಿಡ್ತೀನಿ. ಇನ್ನೇನು ಸ್ಕೂಲ್ ಮಕ್ಕಳು ಪರೀಕ್ಷೆ ಮುಗಿಯುತ್ತೆ, ನಂತರ ರಜೆ ಕಳೆಯೋಕೊಂದು ಜನ ಸಿಕ್ಕರು ನನಗೆ. ಅದೆಷ್ಟು ಸಂತಸದಲ್ಲಿದ್ದಳೆಂದರೆ ಅವಳ ಅಪರೂಪದ ಖುಷಿ ತಂದೆ ತಾಯಿಗೂ ಆಶ್ಚರ್ಯ ತಂದಿತ್ತು. ಒಳ್ಳೆಯದಾಗಲಿ ತಾಯಿ, ಮುಂದ್ಲ ವರ್ಷಕ್ಕೆ ನಿಂಗೂ ಒಂದಾಗಲಿ ಅಂತ ರಂಗಿ ಆಶೀರ್ವಾದ ಮಾಡಲಿ. ಅಡಿಕೆ ಎಲೆ ತುಂಬಿದ ಬಾಯಿಂದ ಮನಸಾರೆ ಹರಸಿಬಿಟ್ಟಳು ತಾಯಿ ಸಾವಿತ್ರಿ.
ಮತ್ತೊಮ್ಮೆ ಚಿಂತೆಗೆ ಬಿದ್ದಳು ಶಾಂತಿ. ಪಟಪಟನೆ ಪಾತ್ರೆ ತೊಳೆದು ಒಳ ತಂದಿಟ್ಟವಳಿಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಬಹುಶಃ ಎಲ್ಲರೂ ಮರೆತು ಬಿಟ್ಟರೆ ನಮ್ಮ ಮದುವೆ ಹಿಂದಿನ ವೃತ್ತಾಂತ, ಅಥವಾ ಕಮಲಿ ಮದುವೆ ನಂತರ ಎಲ್ಲರೂ ಬದಲಾಗಿ ಬಿಟ್ರೇನು? ರಾಮ ಮತ್ತು ನಾನು ಎಂದೂ ಒಂದಾಗಲು ಸಾಧ್ಯವಿಲ್ಲ. ಹೀಗಿರುವಾಗ ಅವರೇಕಿಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಮನಸ್ಸನ್ನು ಗೊಂದಲದ ಗೂಡು ಮಾಡಿಕೊಂಡು ದೀಪ ಹಿಡಿದು ತನ್ನ ಕೋಣೆ ಹೊಕ್ಕಳು ಶಾಂತಿ. ಗಂಡನೆನಿಸಿಕೊಂಡ ರಾಮ ಹಾಸಿಗೆ ಮೇಲೆ ಕುಳಿತು ಮೈ ಮುರಿಯುತ್ತಿದ್ದ. ಅವನು ನೆಲದ ಮೇಲೆ ಹಾಸಿಕೊಂಡಿರುವುದು ಕಂಡು ಗಾಬರಿ ಬಿದ್ದಳು ಶಾಂತಿ. ರಾಮ, ನಿನ್ನ ಮೇಲ್ ತಾನೇ ಮಲಗೋದು, ಇಲ್ಲೇನು ಮಾಡ್ತಿದ್ಯಾ? ಗದರಿ ಬಿಟ್ಟಳು ಒಡಲೊಳಗೆ ಭಯವಿರಿಸಿಕೊಂಡು. ಲೇ, ಆ ಮಂಚ ಯಾಕೆ ಕರಕರ ಅಂತಿತಿ, ನಿದ್ದೆ ಬರುವಲ್ದು. ನೀ ಬೇಕಾರೆ ಮ್ಯಾಲ್ ಮಕ್ಕ, ನನಗೆ ನೆಲನ ಸಾಕಿವತ್ತು. ದಿಂಬಿಗೆ ತಲೆ ಇಟ್ಟೇ ಬಿಟ್ಟ. ಅಯ್ಯೋ, ನಿನ್ನ ಮುರುಕಲು ಮಂಚ ನಿನಗೆ ಇರಲಿ, ನಂಗೆ ಬೇಡ. ಎದ್ದೇಳು, ಮೇಲ್ ಮಲ್ಗು. ದೀಪ ಬದಿಗಿರಿಸಿ ಅವನನ್ನು ಎತ್ತಲು ಹೋದಳು. ನೋಡ್ಸೋಣಕ್ಲಿ, ನಂಗೆ ಭಾಳ ನಿದ್ದೆ ಬರಕತ್ತೇವು. ವಟ ವಟ ಅಂದಂಗೆ ತಣ್ಣಗೆ ಮಕ್ಕನದಿದ್ರೆ ಮಕ್ಕ, ಇಲ್ಲಾಂದ್ರೆ ಹೋಗಿ ಹೊರ ಮಕ್ಕ ಕಟ್ಟಿ ಮೇಲೆ ಎಂದಿದ್ದ ಮಗ್ಗಲು ಬದಲಿಸಿ. ಅವನು ಗಂಟೆಗಳ ಮುನ್ನ ಕೇಳಿದ ಮಾತು ಇನ್ನೂ ಮರೆತಿಲ್ಲ ಅವಳು. ಧೈರ್ಯವಾದರೂ ಹೇಗೆ ಬಂದಿತು ಪಕ್ಕ ಮಲಗಲು? ರಾಮ, ಎದ್ದೇಳು. ಮತ್ತೊಮ್ಮೆ ನುಡಿದಳು ನಿಂತಲ್ಲೇ. ಒಂದೇ ಏಟಿಗೆ ಎದ್ದು ನಿಂತ ರಾಮನ ಮುಖದಲ್ಲಿದೆ ಕೋಪ. ಏನ್ಲೇ ನಿಂದು ಈ ಜಾಗ? ಏನು ನಿಮ್ಮಪ್ಪಂದು ಅನ್ನಂಗೆ ಆಡ್ತೀಯಲ್ಲ? ಎಡಗೈನ ಏರ್ಸ್ಬಿಟ್ಟೆ ಅಂದ್ರೆ ಮಕ್ಕ ಹನುಮಪ್ಪಂದು ಆಗ್ಬೇಕು. ನಿಮ್ಮವನ ಗೊಣಗುತ್ತಿದ್ದವನ ಮೇಲೆ ಅವಳಿಗೂ ಕೋಪ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ಪಕ್ಕ ಮಲಗಲ್ಲ. ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ ಆ ಪ್ರಮೋದ್ ಸರ್ ಹತ್ರ ಅದೆಂಥ ಪ್ರಶ್ನೆ ಕೇಳಿದ್ ನೀನು? ಸಾಲದಕ್ಕೆ ಮತ್ತೆ ನನ್ನ ಹತ್ರ ಚೀಚಿ ಸಿಡಿಮಿಡಿಗೊಂಡಳು ಶಾಂತಿ. ಹೌದಲ್ಲ ಮಾವನ ಮಗಳ, ನಾನು ವಿಷಯನ ಮರ್ತುಬಿಟ್ಟೀನಿ. ಜಾಣಿ ನಮ್ಮವ್ವ ಎಲ್ಲ ನೆನ್ಪು ಮಾಡ್ಕೊಡ್ತಾಳೆ. ಈಗ ಹೇಳವ, ನಂದು ನಿಂದು ಯಾವಾಗ? ಬಳಿ ಬರುವ ರಾಮನ ಕಂಡು ಸಿಟ್ಟು ನೆತ್ತಿಗೇರಿತ್ತು. ರಾಮ, ತುಸು ಜೋರಾಯಿತು ಶಾಂತಿಯ ಧ್ವನಿ. ಆ ಕಮಲಿದು ಎಲ್ಲ ಆಗೈತಿ, ಅಂದಮೇಲೆ ನಂದು ಯಾಕೆ ಆಗಬಾರ್ದು? ತಳಬುಡವಿಲ್ಲದ ವಾದ ಅವನದು. ಕಮಲಿ ಪ್ರಮೋದ್ ಸರ್ನ ಪ್ರೀತಿ ಮಾಡ್ತಾಳೆ. ಸರ್ ಕೂಡ ಕಮಲಿನ ಇಷ್ಟಪಡ್ತಾರೆ. ಅವ್ರ ನಡುವೆ ಪ್ರೀತಿ ಇದೆ, ನಮ್ಮ ನಡುವೆ ಏನಿದೆ? ದಿಟ್ಟಿಸಿದಳು ಅವನನ್ನೇ. ಅದಕ್ಕೇನು, ಪ್ರೀತಿ ಮಾಡೋಣ ಅಂತ ಬಿಡು, ಮದುವೆನ ಆಗೈತಿ, ಪ್ರೀತಿ ಆಗಲ್ಲೇನು ಎಂದವನು ಅವಳ ತೀರ ಸನಿಹಕ್ಕೆ ಬಂದಿದ್ದ. ನಿನಗೆ ಬೇಕಿರೋದು ಪ್ರೀತಿ ಅಲ್ಲ, ಸುಖ ಅಷ್ಟೇ. ಸರಿ, ಏನಾದರೂ ಮಾಡ್ಕೊ. ಸುಮ್ಮನೆ ನಿಂತ ಶಾಂತಿಯ ಮನಸ್ಸು ಕಲ್ಲಾಯಿತು. ಅವಳ ಮನ ಅರಿಯದ ರಾಮ ಅವಳ ನಡು ಬಳಸಿ ಸನಿಹಕ್ಕೆಳೆದುಕೊಂಡಿದ್ದ. ಜಡ ವಸ್ತುವಿನಂತಾಗಿದ್ದ ಶಾಂತಿ ಅವನ ಒಂದೇ ಎಳೆತಕ್ಕೆ ಅವನೆದೆಗೆ ಒರಗಿದಳು. ಅವಳ ಮುಖದ ಸಮೀಪ ತನ್ನ ಮೊಗವಿರಿಸಿದ ರಾಮನ ಕೆನ್ನೆಗಳಿಗೆ ಅವಳ ಬಿಸಿ ಉಸಿರು ರಾಚುತ್ತಿದೆ. ಅವಳ ಉಸಿರೇ ಅವನನ್ನು ಸುಡುವಷ್ಟು ಬಿಸಿಯಾಗಿದೆ. ಮಿಸುಕಾಡುತ್ತಿಲ್ಲ ಶಾಂತಿ. ನಿಧಾನವಾಗಿ ಅವಳ ಕೊರಳವನಪಲ್ಲಿ ಮುಖ ಹುದುಗಿಸಿದಾಗ ಅವಳಿಗೆ ಸಹಿಸದ ಹಿಂಸೆ. ಕಣ್ಣು ಬಿಗಿಯಾಗಿ ಮುಚ್ಚಿದ ಶಾಂತಿಯ ಕಣ್ಣಂಚು ದಾಟಿತು ಕಂಬನಿ. ಅತ್ತ ಅಪ್ಪಿಡಿದ ರಾಮನ ಹೃದಯವೇಕೋ ಮುಂದುವರೆಯಲು ಸಹಕರಿಸುತ್ತಿಲ್ಲ. ವಿಚಿತ್ರ ವೇದನೆಯಾಗುತ್ತಿದೆ. ಅದರಗಳು ಅವಳ ದೇಹ ಸ್ಪರ್ಶಿಸುವ ಮುನ್ನ ಅವಳನ್ನು ತಳ್ಳಿಬಿಟ್ಟ ದೂರಕ್ಕೆ. ಒಲ್ಲೆ, ನಾವಲ್ಲೆ ಎಂದವನು ಮತ್ತೇನು ಮಾತನಾಡದೆ ಮುಸುಕೆಳೆದು ಮಲಗಿಬಿಟ್ಟ. ಶಾಂತಿಗೆ ಎಲ್ಲವೂ ಅಯೋಮಯ. ನಿಂತಲ್ಲೇ ನಿಂತಿದ್ದವಳ ಕಂಡು ತುಸು ದೂರ ಸರಿದ ರಾಮ. ಮಂಚದ ಮೇಲೆ ಮಕ್ಕಬೇಡ, ಅದು ಮುರ್ದತಿ ಎಂದವನು ಅವಳ ಮುಖ ನೋಡದೆ ಅವಳಿಗಾಗಿ ಹೆಚ್ಚೇ ಜಾಗ ಕೊಟ್ಟು ಮಲಗಿದ. ದೀಪ ಆರಿಸಿ ಮಲಗಿದ ಶಾಂತಿಯ ತಲೆ ತುಂಬ ರಾಮನ ನಡೆಯೇ ಓಡಾಡುತ್ತಿದೆ. ಏನಾಗಿದೆ ಇವನಿಗೆ? ಯಾಕೆ ಈ ರೀತಿ ವರ್ತಿಸ್ತಿದ್ದಾನೆ? ತನ್ನ ಜೀವನ ಕಮಲಿ ಜೀವನಕ್ಕಿಂತ ಸಂತಸದಿಂದಿರಬೇಕು ಎಂಬ ಇರಾದೆಯೋ ಅಥವಾ ಹಠವೋ? ಒಂದೂ ತಿಳಿಯುತ್ತಿಲ್ಲ. ಅದೇನಿದ್ದರೂ ರಾಮನ ಮನಸ್ಸು ನಿಷ್ಕಲ್ಮಶವಾಗಿದೆ. ಆಡುವ ಮಾತಿಗೂ ಅವನ ನಡವಳಿಕೆಗೂ ಸಂಬಂಧವೇ ಇಲ್ಲ. ರಾಮನಲ್ಲೊಬ್ಬ ಮುಗ್ಧನಿದ್ದಾನೆ. ತನ್ನೊಳಗೆ ಯೋಚಿಸುತ್ತಿರುವ ಶಾಂತಿಯನ್ನು ಎಚ್ಚರಗೊಳಿಸಿತು ಕೊರಳು ಸುತ್ತಿಕೊಂಡ ರಾಮನ ಕೈ. ಮತ್ತೊಮ್ಮೆ ಬೆಚ್ಚಿ ಹೋದಳು ಶಾಂತಿ.